ಹಲೋ, ನಮಸ್ಕಾರ. ನಾನು ಶೇಷಾಚಲಂ ಮಾತಾಡ್ತಾ ಇದ್ದೀನಿ, ಆಸ್ಟ್ರೋಗೈಡ್ ಮೈಸೂರು ಕನ್ನಡ ಚಾನೆಲ್ನಿಂದ. ಇವತ್ತು ನಾನು ಹೇಳ್ದಂಗೆ ರಾಹು ಭಾಗ 1 ಅಂತ ಹಾಕಿದ್ದೆ. ರಾಹು ಗ್ರಹವನ್ನ ಒಂದೇ ಭಾಗದಲ್ಲಿ ಅಷ್ಟು ವಿಶ್ಲೇಷಣೆ ಮಾಡೋದು ಮತ್ತು ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಗಂಟೆಗಟ್ಟಲೆ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು 2 ಭಾಗವಾಗಿ ಅದನ್ನ ಭಾಗ 1 ಭಾಗ 2 ಅಂತ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಹಲವಾರು ವಿಚಾರಗಳು ಮತ್ತೆ ನಾನು ಅದು ಮರುಕಳಿಸಿ ಹೇಳ್ಬೋದು, ಆದರೆ ಬಹಳ ಮುಖ್ಯವಾದಂತಹ ಹಲವು ವಿಚಾರಗಳಿವೆ. ಆ ವಿಚಾರಗಳನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಇದನ್ನ ನಾನು ಈಗ ರಾಹು ಗ್ರಹದ ಬಗ್ಗೆ ಅದರ ಪೀಠಿಕೆ ಅದೆಲ್ಲ ಹಾಕಲ್ಲ. ಇದರ ನೀವು ಪೀಠಿಕೆ ಎಲ್ಲ ನೋಡ್ಬೇಕು ಅಂತಂದ್ರೆ ಹಿಂದೆ ಇರುವಂತಹ ಒಂದು ವಿಡಿಯೋ ರಾಹು ಭಾಗ 1 ಅದನ್ನ ನೋಡಿದ್ರೆ ನಿಮ್ಗೆ ಅದರಲ್ಲಿ ಇರುವಂತಹ ಪೀಠಿಕೆಗಳೆಲ್ಲ ಅರ್ಥ ಆಗುತ್ತೆ. ಹಾಗೂ ಆ ಭಾಗದಲ್ಲಿ ರೆಮಿಡಿಯಲ್ ಮೆಷರ್ಸ್ ಅಂತ ನಾನು ಯಾವ ಪರಿಹಾರಗಳು ಅಂತ ಕೊಟ್ಟಿರ್ತೀನಿ ಅದನ್ನ ಕೊಟ್ಟಿಲ್ಲ. ಅದು ಈ ಭಾಗದಲ್ಲಿ ಇರುತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಭಾಗ 1 ಭಾಗ 2 ಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಈಗ ರಾಹುವಿನ ದಶಾಭುಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳು. ದಶಾಭುಕ್ತಿ ಬಂದಾಗ ಅಂದ್ರೆ ರಾಹು ಮಹಾದಶ ಬಂದಾಗ, ಅಥವಾ ಗುರು ದಶೆಯಲ್ಲಿ ರಾಹು ಭುಕ್ತಿ, ಶನಿ ದಶೆಯಲ್ಲಿ ರಾಹು ಭುಕ್ತಿ, ಚಂದ್ರ ದಶೆಯಲ್ಲಿ ರಾಹು ಭುಕ್ತಿ ಬಂದಾಗ, ಭುಕ್ತಿ ಅಂದ್ರೆ ಏನು, ಅಂತರ್ದಶೆ ಹೆಂಗಿರತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ರಾಹು ದಶೆ ಅಥವಾ ಭುಕ್ತಿಯಲ್ಲಿ ಸಹನೆ ಮತ್ತು ಎಚ್ಚರಿಕೆ ಬಹಳ ಮುಖ್ಯ. ಅಂದ್ರೆ ಸಹನೆ ಕಳ್ಕೊಳ್ತೀವ ಅನ್ನುವಂಥ ಪ್ರಶ್ನೆ. ಹೌದು, ಸಹನೆಯನ್ನ ಕಳ್ಕೋತೀವಿ. ಅಂದ್ರೆ ವಿ ವಿಲ್ ಲೂಸ್ ಪೇಷನ್ಸ್. ಯಾವುದೋ ಒಂದು ವಿಚಾರಕ್ಕೆ ಹೋಗಿ ಆತರಗಾರರಿಗೆ ಬುದ್ಧಿಮಟ್ಟ ಅಂತಾರಲ್ಲ, ಆ ಥರ ಹೋಗ್ಬಿಟ್ಟು ಯಾವುದೋ ಒಂದು ವಿಚಾರಕ್ಕೆ ಹೂ ಅಂದ್ಬಿಡೋದು, ರಿಸಿಗ್ನೇಷನ್ ಕೊಟ್ಬಿಡೋದು, ಕೆಲಸ ಬಿಟ್ಟು ಬಂದ್ಬಿಡೋದು, ಕೋಪ ಮಾಡ್ಕೊಂಡ್ ಬಂದ್ಬಿಡೋದು, ಇದೆಲ್ಲ ಮಾಡುವಂತಹ ಪರಿಸ್ಥಿತಿಗಳು ರಾಹುವಿನ ದಶೆಯಲ್ಲಿ ಕಾಣುತ್ತೆ, ಹಾಗೂ ರಾಹುವಿನ ಅಂತರ್ದಶೆಯಲ್ಲೂ ಕಾಣುತ್ತೆ. ಹಾಗಾಗಿ ಕಠಿಣ ರಾಹು ಅವಧಿಯಲ್ಲಿ, ಅಂದ್ರೆ ಯಾರಿಗೆ ಗೊತ್ತಿರುತ್ತೆ ಕಠಿಣ ರಾಹು ಅಂದ್ರೆ ಏನು ಅಂತಂದ್ರೆ, ತನ್ನ ಸ್ವಗೃಹ ಅಂತ ಹೇಳಿ ಕುಂಭ ಅಂತ ಅನ್ಕೊಂಡಿರ್ತೀವಿ ರಾಹುಗೆ, ಅಲ್ಲಿ ಕೂತ್ಕೊಂಡಿಲ್ದೇನೆ ಬೇರೆ ಯಾವುದೋ ಒಂದು ಒಳ್ಳೆಯ ಗ್ರಹದ ಸಂಬಂಧ. ಒಳ್ಳೆಯ ಗ್ರಹ ಅಂತಂದ್ರೆ ನ್ಯಾಚುರಲ್ ಬೆನಿಫಿಟ್ಸ್ ಅಂತೀವಿ, ಗುರು, ಶುಕ್ರ, ಚಂದ್ರ, ಬುಧ ಇಂಥವ್ರ ಸಂಬಂಧ ಸೇರ್ಕೊಂಡ್ರೆ ರಾಹು ಹಾಳಾಗೋಗ್ತಾನೆ. ಅದು ಒಂಥರ ಕಷ್ಟ. ಶನಿ ಜೊತೆ ಸೇರ್ಕೊಂಡ್ರಂತೂ ಸುತರಾಮ್ ಹಾಳಾಗೋಗ್ತಾನೆ. ಅದಕ್ಕೆ ಪೈಶಾಚಿಕ ಯೋಗ ಅಂತಾನೆ ಒಂದು ಯೋಗ ಬರುತ್ತೆ. ಹಂಗಾಗಿ ಯಾರ ಜೊತೆನೂ ಕೂತ್ಕೊಂಡಿಲ್ದೇ ಇರೋ ರಾಹು ಒಳ್ಳೆ ರಾಹು. ತನ್ನ ನಕ್ಷತ್ರದಲ್ಲಿ ಕೂತ್ಕೊಂಡಿದ್ರೆ, ಯಾವ ನಕ್ಷತ್ರ, ಆರುದ್ರ, ಸ್ವಾತಿ ಮತ್ತು ಶತಭಿಷ ನಕ್ಷತ್ರಗಳಲ್ಲಿ ರಾಹು ಕೂತ್ಕೊಂಡಿದ್ರೆ ಬಹಳ ಒಳ್ಳೆ ರಾಹು ಅಂತ ಕರ್ಕೊಳ್ಳೋಣ. ಅಂತಹ ರಾಹು ಇಲ್ಲದೆ ಕಠಿಣವಾದಂತಹ ರಾಹು ಅಂದ್ರೆ ಕಷ್ಟ ಕೊಡುವಂತಹ ರಾಹುವಿನ ದಶೆಯಲ್ಲಿ ಅವಧಿಯಲ್ಲಿ ಅಪಾಯಕಾರಿ ಹೂಡಿಕೆಗಳು ಮತ್ತು ತುರ್ತು ನಿರ್ಧಾರಗಳನ್ನು ತಪ್ಪಿಸಬೇಕು. ನೋಡಿ, ದಿಸ್ ಇಸ್ ಆಲ್ ಕಾಶನ್. ನಾವು ಹೇಳ್ತಾ ಇರೋದು ಹುಷಾರಾಗಿರಿ ಅಂತ, ಬೆದರಿಕೆ ಅಲ್ಲ, ಕಾಶನ್. ಆಕರ್ಷಕ ಅವಕಾಶಗಳು ಕಾಣಿಸಬಹುದು. ಅಂದ್ರೆ ಕಾಣಿಸೋದಕ್ಕೆ ಅವಕಾಶಗಳು, ಓಹೋ ಬಹಳ ಚೆನ್ನಾಗಿದೆ ಅಂತ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ದೂರದ ಬೆಟ್ಟ ನುಣ್ಣಗೆ ಅಂತ. ಈ ಬೆಟ್ಟ ಹತ್ತಾ ಇದೀವಿ ಸ್ವಾಮಿ, ಇಲ್ಲಿ ಬರೀ ಕಲ್ಲು ಮುಳ್ಳು ಗುಡ್ಡ, ಬಹಳ ಕಷ್ಟ, ಹಳ್ಳ ಜಾರತ್ತೆ, ಕೊಚ್ಚೆ. ದೂರದ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಹೌದು, ನೀವು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗತ್ರಿ ಅದು ಇದಕ್ಕಿಂತ ಕಠಿಣವಾಗಿ ಕೆಟ್ಟದಾಗಿರುತ್ತೆ, ಹತ್ತಕ್ಕೆ ಆಗಲ್ಲ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಚೆನ್ನಾಗಿರೋ ಅಂಥದ್ದು ಅದನ್ನ ಬಿಟ್ಬಿಟ್ಟು ಅದಕ್ಕೆ ಹೇಳೋದು, ವರ್ಷದ ಬಿಟ್ಬಿಟ್ಟು ಹರ್ಷಕ್ಕೆ ಹೋದವನಿಗೆ ತಿರ್ಗಾ ವರ್ಷ ವಾಪಸ್ ಸಿಗಲ್ಲ ಅಂತ. ಅದು ಇನ್ನೊಂದು ಗಾದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ವರ್ಷದ ಕೂಳು ಚೆನ್ನಾಗಿ ವರ್ಷ ಎಲ್ಲ ದುಡಿಯೋಕೆ ಏನೋ ಒಂದು ಒಳ್ಳೆ ಕಡೆ ಸಿಕ್ಕಿರುತ್ತೆ, ಅದು 15,000 ರೂಪಾಯಿ ಸಿಕ್ಕಿರ್ಬೋದು. ಬಿಟ್ಬಿಟ್ಟು ಹರ್ಷದ ಕೂಳು 20 ದಿವಸ 20,000 ರೂಪಾಯಿ. ಇದು 15 ದಿವಸ, ಇದು 30 ದಿವಸ ದುಡಿದ್ರೆ 15,000 ರೂಪಾಯಿ, ಅದು 20 ದಿವಸಕ್ಕೆ 20,000 ರೂಪಾಯಿ ಅಂತ ಹೋಗ್ಬಿಡ್ತಾರೆ ಹರ್ಷಕ್ಕೆ. ಆಮೇಲೆ ವಾಪಸ್ ವರ್ಷದ ಸಿಗಲ್ವೇ, 20 ದಿವಸ ಆದ್ಮೇಲೆ ಕೊಡೋರು ಯಾರು ಕಾಸು? ಈ ಒಂದು ತರಹದ ಕಷ್ಟಗಳಿಗೆ ಸಿಕ್ಕಾಕೊಳ್ಳೋದಕ್ಕೆ ರಾಹು ಆದಷ್ಟು ನಿಮ್ಮ ಮನಸ್ಸನ್ನ ಕೆಡ್ಸಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾನೆ. ಅವನು ಕೂತಿರುವಂತಹ ಜಾಗದಿಂದ ಅದು ಆಗುವಂತಹ ಸಾಧ್ಯತೆನೂ ಇರುತ್ತೆ. ಯಾವುದು, ಕೆಟ್ಟದಾಗ ಕೂತಿದ್ರೆ ರಾಹು. ಆದರೆ ನಂತರ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಅಂದ್ರೆ ಆಕರ್ಷಕ ಅವಕಾಶಗಳು ಕಾಣಿಸಬಹುದು, ಆದರೆ ನಂತರ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ರಾಹು ಅಂತ್ಯವಿಲ್ಲದ ಆಸೆಗಳು ಮತ್ತು ಬಯಕೆಗಳನ್ನು ಉಂಟು ಮಾಡುತ್ತದೆ. ತುಂಬಾ ಆಸೆ ಇಟ್ಕೊಂಡ್ಬಿಟ್ರೆ
ಮನುಷ್ಯನಿಗೆ ಅತಿ ಆಸೆ ಗತಿಗೇಡು. ಇವತ್ತು ಯಾಕೋ ಬರೀ ಗಾದೆನೇ ಬರ್ತಾ ಇದೆ, ರಾಹುವಿನ ಗಾದೆಗಳು. ಅತಿ ಆಸೆ ಗತಿಗೇಡು ಅನ್ನೋದು ರಾಹುವಿಗೆ ಸಂಬಂಧಪಟ್ಟಿರುವಂತಹ ಗಾದೆ. ಅತಿಯಾದ ಆಸೆಗಳು ವ್ಯಕ್ತಿಯನ್ನು ಅನೈತಿಕ ಮಾರ್ಗಗಳ ಕಡೆಗೆ ತಳ್ಳಬಹುದು. ಇವಾಗ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅತಿ ಆಸೆ ಪಟ್ಕೊಂಡು. ಇವಾಗ ಸಾಲ ತೀರಿಸ್ಬೇಕು, ಏನಾರ ಮಾಡಿ ತೀರಿಸ್ಬೇಕು. ಇನ್ನೊಂದು ಕಡೆ ಸಾಲ ಮಾಡೋದು, ಮತ್ತೊಂದು ಕಡೆ ಸಾಲ ಮಾಡೋದು, ಅವ್ರಿಗೇನೋ ಒಂದು ಪೇಪರ್ ಕೊಟ್ಬಿಟ್ಟು ಸಾಲ ಮಾಡ್ಬಿಡೋದು, ಸಿಗಾಕೊಳ್ಳೋದು, ಇದೆಲ್ಲ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಹುಷಾರು. ರಾಹು ಲೋಭ, ಅಸೂಯೆ ಮತ್ತು ಅತಿಯಾದ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಕೆಟ್ಟದಾಗಿ ರಾಹು ಕೂತಿದ್ರೆ, ಅದು ಪ್ರತ್ಯೇಕವಾಗಿ ನೀವು ಅರ್ಥ ಮಾಡ್ಕೋಬೇಕು. 8ನೇ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ರೆ ಅದು ಕೆಟ್ಟದಾಗಿ 2ನೇ ಮನೆಯಲ್ಲಿ, ಇಲ್ಲ ಕೆಟ್ಟದಾಗಿ 4ನೇ ಮನೇಲಿ ಕೂತ್ಕೊಂಡಿದ್ರೆ ಆಗತ್ತೆ. ಚೆನ್ನಾಗಿ ಕೂತಿದ್ರೆ ಏನು ಮಾಡಲ್ಲ. ರಾಹು ತುಂಬಾ ಒಳ್ಳೆ ಗ್ರಹ ಅದು. ರಾಹು ವ್ಯಕ್ತಿಗೆ ತನ್ನಲ್ಲದ ವಸ್ತುಗಳ ಮೇಲೆ ಆಸೆ ಆಸಕ್ತಿಯನ್ನ ಮೂಡಿಸುತ್ತೆ. ಅದಕ್ಕೆ ಲೋಭಿ ಮಾಡ್ಬಿಡತ್ತೆ ಅಂತ ಅರ್ಥ. ನನಗೂ ಬೇಕು, ಇದೂ ಬೇಕು, ಅದೂ ಬೇಕು ಅಂತ ಹೇಳಿ ಗ್ರೀಡಿ ಪರ್ಸನ್ ಅಂತೀವಿ ನಾವು. ರಾಹು ಮತ್ತು ಸಂಬಂಧಗಳು ಹೆಂಗಿರುತ್ತೆ ಅಂತಂದ್ರೆ ಅಸಂಪ್ರದಾಯಿಕ, ಅಂದ್ರೆ ಸಾಂಪ್ರದಾಯಿಕ ಸಂಬಂಧ ಅಂತಂದ್ರೆ ಕನ್ವೆನ್ಷನಲ್ ಮ್ಯಾರೇಜ್ ಅಂತೀವಿ. ಅಂದ್ರೆ ಒಂದು ಮನೆಯಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ಕಮ್ಯುನಿಟಿನಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಕೋಮಿಗೆ ಸೇರಿರುವಂಥವ್ರು ಅವರ ಜಾತಿಯಲ್ಲಿ ನೋಡಿ ಮದುವೆ ಮಾಡಿ ಅದು ಸಾಂಪ್ರದಾಯಿಕವಾಗಿ ನಡೆದೋಗತ್ತೆ. ಈಗಿನ ಕಾಲದಲ್ಲಿ ಸ್ವಲ್ಪ ಹತ್ತಿರದಲ್ಲಿದ್ರು ಪರವಾಗಿಲ್ಲ ಸ್ವಾಮಿ ಅಂತ ಹೇಳಿ ಮದುವೆ ಮಾಡ್ಕೊಂಡ್ರೆ ನಡೆದೋಗತ್ತೆ. ಇದು ಅಸಾಂಪ್ರದಾಯಿಕ ಅಂತಂದ್ರೆ ಸಂಪ್ರದಾಯವನ್ನ ಬಿಟ್ಟು ಅಂತಂದ್ರೆ ವಿ ಆರ್ ಕಾಲಿಂಗ್ ಇಟ್ ಆಸ್ ಅನ್ಕನ್ವೆನ್ಷನಲ್ ಮ್ಯಾರೇಜ್. ಅನ್ಕನ್ವೆನ್ಷನಲ್ ಮ್ಯಾರೇಜ್ ಆಗುವಂತಹ ಒಂದು ಪರಿಸ್ಥಿತಿಯನ್ನ ರಾಹುನೇ ಅದನ್ನ ಸೂಚಿಸ್ತಾನೆ. ಅಂದ್ರೆ ಇಟ್ ಈಸ್ ದ ಸಿಗ್ನಿಫೈಯರ್ ಫಾರ್ ಅನ್ಕನ್ವೆನ್ಷನಲ್ ಮ್ಯಾರೇಜ್. ವಿವಾಹ ಅಂದ್ರೆ ವಿಭಿನ್ನ ಸಂಸ್ಕೃತಿಯ ವಿವಾಹಗಳನ್ನು, ವಿಭಿನ್ನ ದೇಶಗಳ ಮಧ್ಯೆ ವಿವಾಹಗಳನ್ನು ಮಾಡೋ. ದೇಶಗಳ ಬಗ್ಗೆ ಅಂದ್ರೆ ದೇಶ ಮದುವೆ ಮಾಡ್ಕೊಳ್ರಿ, ನೀವು ಮದುವೆ ಮಾಡ್ಕೋತೀರಾ, ಇನ್ಯಾವುದೋ ರಷ್ಯನ್ ಹುಡುಗಿ ಜೊತೆ ಮದುವೆ ಮಾಡ್ಕೊಂಡ್ಬಿಡ್ತೀರಾ, ಇಲ್ಲ ಅಂತಂದ್ರೆ ಯಾವುದೋ ಒಂದು ಆಫ್ರಿಕನ್ ಹುಡುಗ ಬಂದು ಜಾಪನೀಸ್ ಹುಡುಗಿ ಜೊತೆ ಮದುವೆ ಮಾಡ್ಕೋತಾನೆ. ಈ ತರ ಅಂತಾರಾಷ್ಟ್ರೀಯ ಮದುವೆಗಳನ್ನು ನೋಡುವಂಥದ್ದು ರಾಹುವಿನಿಂದಾನೇ ನೋಡ್ಬೇಕಾಗಿರೋದು. ಅಪರಿಚಿತರು ಹಠಾತ್ತನೆ ಜೀವನದಲ್ಲಿ ಬಹಳ ಮುಖ್ಯ ವ್ಯಕ್ತಿಗಳಾಗ್ಬಿಡೋದು. ಅಂದ್ರೆ ಇಷ್ಟು ವರ್ಷ ಚೆನ್ನಾಗಿರೋರ್ನೆಲ್ಲ ಬಿಟ್ಬಿಟ್ಟು ಯಾರೋ ಒಬ್ರು ಹೊಸದಾಗಿ ಬಂದಿರ್ತಾರೆ, ಅವರು ಅದೇನು ಮೋಡಿ ಏನು ಮರಳು ಮಾಡಿರ್ತಾರೋ ಗೊತ್ತಿರಲ್ಲ, ನೀವು ಹಂಗೆ ಹೋಗಿ ಅವರ ಒಂದು ಮಾತಿಗೆ ಸಿಗಾಕೊಂಡ್ಬಿಡೋದು. ಇದು ರಾಹು ಕೊಡುವಂತಹ ಒಂದು ಕಾರಕತ್ವ. ರಾಹು ಇಂಜಿನಿಯರಿಂಗ್ ಮತ್ತು ಇದು ಒಂದು, ನಾನು ಇವಾಗ ಕೆಲಸಗಳ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಉದ್ಯೋಗಗಳು, ಕೆಲಸಗಳು, ಮತ್ತೆ ಸ್ವಯಂ ಮಾಡುವಂತಹ ಕೆಲಸಗಳು ಅಂದ್ರೆ ವೊಕೇಶನಲ್ ಇದು ಅಂತೆ. ಈಗ ವೊಕೇಶನಲ್ ಅಂತಂದ್ರೆ ಜನರಿಗೆ ಅರ್ಥ ಆಗಲ್ಲ, ಹೇಳ್ಬೇಕು ಅಂತಂದ್ರೆ ಟೈಲರಿಂಗ್ ಮಾಡುವಂಥದ್ದು. ಆಕ್ಯುಪೇಷನ್ ಅಂತಂದ್ರೆ ಉದ್ಯೋಗ. ವೊಕೇಶನ್ ಅಂತಂದ್ರೆ ಅದಕ್ಕೆ ಅಂತಾನೆ ಪ್ರತ್ಯೇಕವಾಗಿ ಇನ್ಸ್ಟಿಟ್ಯೂಟ್ಗಳಿರುತ್ತೆ. ಟೈಪಿಂಗ್ ಇನ್ಸ್ಟಿಟ್ಯೂಟ್ ಇತ್ತಲ್ಲ, ಟೈಲರಿಂಗ್ ಇನ್ಸ್ಟಿಟ್ಯೂಟು, ಆ ಥರ ಇನ್ಸ್ಟಿಟ್ಯೂಟ್ಗಳಿರುತ್ತೆ. ಅವ್ರವ್ರ ಕೆಲಸ ಕಾರ್ಪೆಂಟ್ರಿ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಐ ಟಿ ಐನಲ್ಲಿ ಇರೋದೆಲ್ಲ ವೊಕೇಶನಲ್ ಸ್ಟಡೀಸ್, ಜೊತೆಗೆ ಇಂಜಿನಿಯರಿಂಗ್ ಸ್ಟಡೀಸು ಇದೆ. ಐ ನಲ್ಲಿ ಮೆಕ್ಯಾನಿಕಲ್ ಅಂತ ಇರುತ್ತೆ. ನೀವೇ ಹೋಗ್ಬಿಟ್ಟು ಏನು ಇಟ್ಕೊಳಕ್ಕಾಗಲ್ಲ. ಮೆಕ್ಯಾನಿಕಲ್ ಅಂತಂದ್ರೆ ಓದ್ಬಿಟ್ಟು ಒಂದ್ ಕಡೆ ಕೆಲಸಕ್ಕೆ ಸೇರ್ಬೇಕು. ಆದ್ರೆ ಅದರಲ್ಲಿ ವೊಕೇಶನಲ್ ಕೋರ್ಸಸ್ ಅಂತ ಇರುತ್ತೆ. ವೆಲ್ಡರ್ ಅಂತಾನೆ ಇರುತ್ತೆ ಐ.ಟಿ.ಐನಲ್ಲಿ. ಅವರು ವೆಲ್ಡಿಂಗ್ ಶಾಪ್ ಇಟ್ಕೋಬಹುದು. ಸೊ ಈ ತರ ಒಂದು ವಿಚಾರಗಳಿಗೆ ರಾಹು ಅಧಿಪತಿಯಾಗಿರ್ತಾರೆ. ಅಂದ್ರೆ ರಾಹು ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ವೃತ್ತಿಗಳೊಂದಿಗೆ ಸಂಬಂಧ ಹೊಂದಿರುತ್ತದೆ. ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿವಿಲ್ ಇಂಜಿನಿಯರಿಂಗ್ ಅವೆಲ್ಲ ರಾಹುವಿನ ಕೆಳಗಡೆ ಬಂದು ಕಠಿಣ ಪರಿಸ್ಥಿತಿಗಳಲ್ಲಿ ಕಾರ್ಯನಿರ್ವಹಿಸುವ ಕೈಗಾರಿಕೆಗಳಿಗೆ ಅನುಕೂಲಕರವಾಗಿರುವಂತಹ ರಾಹು ಆಗಿರುತ್ತೆ. ಅಂದ್ರೆ ಕಠಿಣ ಪರಿಸ್ಥಿತಿನೇ. ವೆಲ್ಡಿಂಗ್ ಮಾಡೋರು ಏನ್ ದಿನ ಕೈ ಸುಟ್ಕೋತಾರೆ, ಕೈ ಕುಯ್ಕೋತಾರೆ. ಕಾರ್ಪೆಂಟ್ರಿ ಅವರು ಬೆರಳುಗಳೆಲ್ಲ ಹೊಡ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಯಾಕಾಗತ್ತೆ ಅಂದ್ರೆ ದಿನ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಏನದು ಏನ್ ಮಾಡಕ್ಕಾಗತ್ತೆ. ಹಂಗಾಗಿ ರಾಹು ಮಾರ್ಕೆಟಿಂಗ್, ಪ್ರವಾಸ ಆಧಾರಿತ ಉದ್ಯೋಗಗಳು ಮತ್ತು ಕ್ಷೇತ್ರ ಕಾರ್ಯಗಳಿಗೆ ಮತ್ತು ಆ ಕ್ಷೇತ್ರಗಳಿಗೆ ಅದು ಕಾರಕತ್ವವನ್ನ ಸೂಚಿಸುತ್ತೆ. ಅಂದ್ರೆ ಮಾರ್ಕೆಟಿಂಗ್, ಪ್ರವಾಸ, ಈ ಟೂರಿಸಂ ಕಾರ್ಪೊರೇಷನ್ ಎಲ್ಲ ಇರುತ್ತಲ್ಲ ಅದಕ್ಕೆ ಸೇರಿದಂಗೆ. ಲೆದರ್ ಅಂಡ್ ಟ್ಯಾನಿಂಗ್ ಇಂಡಸ್ಟ್ರಿ, ಚರ್ಮ ಮತ್ತು ಟ್ಯಾನಿಂಗ್, ಅದು ಚರ್ಮವನ್ನ ಹದ ಮಾಡಿಸುವಂತಹ ಒಂದು ಇಂಡಸ್ಟ್ರಿ. ಉಪ್ಪನ್ನು ಮಾಡುವಂತಹ ಉದ್ಯಮ. ರಿಫೈನರಿ ಮತ್ತು ಲೋಹ ಕರಗಿಸುವ ಕಾರ್ಖಾನೆಗಳು. ರಿಫೈನರೀಸ್ ಅಂದ್ರೆ ನಿಮಗೆ ಗೊತ್ತಿರೋದೇ, ಈ ಮದ್ಯವನ್ನ ತಯಾರಿಸುವಂತಹ ರಿಫೈನರೀಸ್, ಲಿಕರ್ ರಿಫೈನರೀಸ್ ಅಂತ ಹೇಳ್ತಾ ಇರೋದು. ಸ್ಮೆಲ್ಟಿಂಗ್ ಇಂಡಸ್ಟ್ರೀಸ್ ಅಂತಂದ್ರೆ ಲೋಹವನ್ನ ಕರಗಿಸಿ ಅದನ್ನ ಇಂಗಾಟ್ಸ್ ಅಂತ ಹೇಳಿ ಮಾಡಿ ಅದನ್ನ ಇಂಡಸ್ಟ್ರಿಗೆ ಸಪ್ಲೈ ಮಾಡುವಂಥವ್ರು.
ವೇಸ್ಟ್ ರೀಸೈಕ್ಲಿಂಗ್, ತ್ಯಾಜ್ಯ ಮರುಬಳಕೆ ಕೈಗಾರಿಕೆಗಳು, ಶಿಪ್ ಬ್ರೇಕಿಂಗ್ ಅಂದ್ರೆ ಈ ಹಡಗುಗಳನ್ನ ವಯಸ್ಸಾಗೋಗಿರುತ್ತೆ ಹಡಗು, ಇದಕ್ಕೆ ಇಷ್ಟು ವರ್ಷ, ಇಷ್ಟು ಕಿಲೋಮೀಟರ್, ಇಷ್ಟು ನಾಟ್ಸ್ ಅಂತೀವಿ, ಮೈಲ್ಸ್, ನಾಟಿಕಲ್ ಮೈಲ್ಸ್, ಇಷ್ಟಾದ್ಮೇಲೆ ಆ ಶಿಪ್ ಅನ್ನ ತಿರ್ಗಾ ಉಪಯೋಗಿಸೋಂಗಿಲ್ಲ ರೂಲ್ಸ್ ಪ್ರಕಾರ. ಈಗ ನಮ್ಮ ಕಾರು ಇಷ್ಟು ವರ್ಷ ಆದ್ಮೇಲೆ FC ಕೊಡಲ್ಲ ಅಂತಂದ್ರೆ ನೀವು ತಗೊಂಡೋಗ್ಬಿಟ್ಟು ಎಲ್ಲಿ ಬಿಡ್ಬೇಕು ಅದನ್ನ? ಜಂಕ್ ಯಾರ್ಡ್. ಅದನ್ನ ಉಕ್ಕು ತೆಗಿತಾರೆ, ಅದರಿಂದ ಎಲ್ಲ ಪಾರ್ಟ್ಗಳೆಲ್ಲ ಬೇರೆ ಬೇರೆ ಮಾಡಿ ಮಾರ್ಕೊಂಡ್ಬಿಡ್ತಾರೆ. ಹಂಗೆ ಆಗಿ ಹಡಗನ್ನ ಒಡೆಯುವ ಕೈಗಾರಿಕೆಗಳು, ಲಾರ್ಜ್ ಸ್ಕೇಲ್ ಮೆಟಲ್ ಅಂಡ್ ಬ್ಲಾಕ್ ಸ್ಮಿತ್ ಅಂದ್ರೆ ದೊಡ್ಡ ಮಟ್ಟದ ಲೋಹ ಮತ್ತು ಕಾಮಗಾರಿಕಾ ಕೈಗಾರಿಕೆಗಳು, ಪಾದರಕ್ಷೆ ಉತ್ಪಾದನಾ ಉದ್ಯಮ, ಇದೆಲ್ಲ ರಾಹುಗೆ ಸೇರಿರುವಂಥದ್ದು. ಈಗ ಕಳಬರಿಕೆ ಬಗ್ಗೆ ಮಾತಾಡೋಣ. ಕಳಬರಿಕೆ ಇದೆಯಲ್ಲ, ರಾಹುನೇ ಅದಕ್ಕೆ ಅಧಿಪತಿ. ರಕ್ತದಲ್ಲಿ ಕಲಬೆರಿಕೆ ಅಂದ್ರೇನು? ಕಲ್ಲನ್ನು ಬೆರೆಸಲ್ಲ ರೀ, ಅದು ರಕ್ತದಲ್ಲಿ ಬೇಡವಾದ ಇಂಪ್ಯೂರಿಟೀಸ್ ಎಲ್ಲ ಸೇರ್ಕೊಂಡ್ರೆ ಅದು ರಾಹುಗೆ ಕಾರಣ. ಕ್ಯಾನ್ಸರ್ ಅಥವಾ ಯಾವುದೇ ಒಂದು ರೋಗ ಬರಬೇಕು, ಅದಕ್ಕೆ ಟ್ಯೂಮರ್ ಆಗಬೇಕು, ಅಲ್ಲಿ ಕರ್ರಿಗೆ ಒಂದು ಕೆಟ್ಟದಾಗಿ ಒಂದು ದುರ್ಮಾಂಸ ಬೆಳ್ಕೊಂಡಿರುತ್ತೆ ಒಳಗಡೆ, ಅದು ಯಾಕೆ ಅಂದ್ರೆ ರಾಹುವಿನೇ ಮುಖ್ಯವಾದಂತಹ ಕಾರಣ. ಬೇರೆ ಗ್ರಹಗಳು ಕಾರಣ ಆಗಿರುತ್ತೆ, ರಾಹುನೇ ಮುಖ್ಯ. ಅದನ್ನೆಲ್ಲ ಅರ್ಥ ಮಾಡ್ಕೋಣ ಇವಾಗ. ರಾಹು ಅಶುದ್ಧತೆ ಮತ್ತು ಕಲಬೆರಕೆಯನ್ನು ಸೂಚಿಸುತ್ತದೆ. ಹಾಗೂ ಆರ್ಟಿಫಿಷಿಯಲ್ ಕಲರ್ಸ್, ಕೃತಕವಾಗಿ ಬಣ್ಣಗಳನ್ನು ಉಪಯೋಗಿಸ್ಬಿಟ್ಟು ನಿಮ್ಮ ಕೇಕ್ ಮೇಲೆ ಎಷ್ಟೋ ಜಾಗಗಳಲ್ಲಿ ಇನ್ನೂ ಕೂಲ್ ಡ್ರಿಂಕ್ಸು, ಸಾಫ್ಟ್ ಡ್ರಿಂಕ್ಸು ಇದರಲ್ಲೆಲ್ಲ ಏನು ಆ ಥರ ಕಲರ್ ಬರಲ್ವಲ್ಲ, ಅದಕ್ಕೆ ಆರ್ಟಿಫಿಷಿಯಲ್ ಕಲರ್ಸ್ ಅಂತ ಉಪಯೋಗಿಸ್ತಾರೆ. ಅದೆಲ್ಲ ರಾಸಾಯನಿಕ ಪದಾರ್ಥಗಳು, ಅದೆಲ್ಲ ಕುಡಿದ್ರೆ ಒಳ್ಳೇದಲ್ಲ. ಆಹಾರ ಕಲಬೆರಿಕೆ ರಾಹುವಿನ ಅಧೀನದಲ್ಲಿದೆ. ಅತಿಯಾಗಿ ಅತಿಯಾದಿ ಸಂಸ್ಕರಿತ ಆಹಾರ ಅಂದ್ರೆ ತುಂಬಾ ಶುದ್ಧ ಮಾಡಿರುವಂತ ಆಹಾರ, ಡಬಲ್ ಪ್ರೊಸೆಸ್ಡ್, ಡಬಲ್ ರಿಫೈನ್ಡ್, ಇದೆಲ್ಲ ಮಾಡಿದ್ರೆ ರಾಹುವಿನೊಂದಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳು ಬರುತ್ತೆ ಅನ್ನೋದು ಸೂಚಿಸುತ್ತೆ. ರಾಹು ಮತ್ತು ಮಾನಸಿಕ ಸ್ಥಿತಿ, ಇದ್ರ ಬಗ್ಗೆ ಮಾತಾಡೋಣ. ರಾಹು ತರ್ಕರಹಿತ ಚಿಂತನೆ ಮತ್ತು ವಿವೇಕದ ನಷ್ಟವನ್ನು ಉಂಟು ಮಾಡುತ್ತದೆ. ತರ್ಕರಹಿತ ಅಂತಂದ್ರೆ ಅರ್ಥ ಏನಂತಂದ್ರೆ ಇರ್ರಾಷನಲ್ ಥಿಂಕಿಂಗ್, ಸುಮ್ಮನೆ ಏನೇನೋ ಮಾತಾಡ್ಬಿಡೋದು, ತರ್ಕಕ್ಕೆ ಬರದೇ ಇರೋವಂಥದ್ದು. ಅಂದ್ರೆ ಏನಕ್ಕೋ ಇನ್ನೇನೋ ಒಂದು ಉತ್ತರ ಕೊಡೋದು, ಅವ್ರಿಗೆ ಮನ್ಸು ಬಂದಂಗೆಲ್ಲ ಮಾತಾಡೋದು ರಾಹು ಕೊಡುವಂತಹ ಒಂದು ಮಾನಸಿಕ ಸ್ಥಿತಿ. ಮತ್ತು ವಿವೇಕ ನಷ್ಟ ಅಂದ್ರೆ ವಿಸ್ಡಮ್ ಇಸ್ ಗಾನ್, ಫೇಲ್ಯೂರ್ ಆಫ್ ವಿಸ್ಡಮ್. ರಾಹು ಕೆಟ್ಟದಾಗ ಕೂತಿದ್ರೆ ರಾಹು ಅಂಧನಂಬಿಕೆ ಮತ್ತು ಮೂಢನಂಬಿಕೆಯನ್ನು ಉಂಟು ಮಾಡಬಹುದು. ಈಗ ಮೂಢನಂಬಿಕೆಯಿಂದ ಮಾಡುವಂತ ತುಂಬಾ ಕೆಲಸಗಳಿದೆ, ಅದನ್ನು ಪಟ್ಟಿ ಮಾಡಿ ಹೇಳೋದೇ ಕಷ್ಟ. ಮೂರ್ ರಸ್ತೆನಲ್ಲಿ ಕೋಳಿ ಮೊಟ್ಟೆ ಹೊಡೆಯೋದು, ಅಲ್ಲೇನೋ ಒಂದು ಮಡಕೆನ ಹೊಡೆದಾಕ್ಬಿಟ್ಟು ಅದ್ರ ಮೇಲೆ ಕಲ್ಲಿಡೋದು, ಇದು ಯಾವ ಪುಸ್ತಕದಲ್ಲಿ ಬರೆದಿದೆ ನನಗೆ ಗೊತ್ತಿಲ್ಲ ಸ್ವಾಮಿ, ನಾವು ಓದಿರೋಂಥ ಪುಸ್ತಕದಲ್ಲಂತೂ ಬರೋದಿಲ್ಲ. ಹಂಗಾಗಿ ಆ ತರ ತುಂಬಾ ಮೂಢನಂಬಿಕೆಗಳಿವೆ. ಕರಿ ದಾರ ಕಟ್ಕೊಳ್ಳೋದೇ ಆಗ್ಲಿ, ಕೆಂಪು ದಾರ ಕಟ್ಕೊಳ್ಳೋದೇ ಆಗ್ಲಿ, ಇನ್ಯಾವುದೋ ಒಂದು ಏನೇ ಮಾಡೋದೇ ಆಗ್ಲಿ, ಇದೆಲ್ಲ ಮೂಢನಂಬಿಕೆಗೆ ಬರುವಂಥದ್ದು. ಅದೆಲ್ಲ ರಾಹುವಿನ ಕೆಳಗಡೆ ಬರುವಂಥದ್ದು. ರಾಹು ಭಯ, ಆತಂಕ ಮತ್ತು ನಿರಾಶಾವಾದವನ್ನು ಉಂಟು ಮಾಡಬಹುದು. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಿರಾಶಾವಾದ ಅಂದ್ರೆ ಪೆಸಿಮಿಸ್ಟಿಕ್, ಆಗಲ್ಲ ಬಿಡ್ರಿ, ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ನನ್ನ ಜೀವನನೇ ಹೋಯ್ತು, ವೇಸ್ಟ್ ಅಂತ ಅಂತೀವಲ್ಲ, ಅದೆಲ್ಲ ಬಂದು ಪೆಸಿಮಿಸಮ್ ಅಂತೀವಿ ನಾವು. ಅದಕ್ಕೆ ಸೇರಿರುವಂಥದ್ದು ರಾಹು. ರಾಹು ಅತಿಯಾದ ಮತ್ತು ತೀವ್ರವಾದ ವರ್ತನೆಗೆ ಕಾರಣವಾಗಬಹುದು. ಅಂದ್ರೆ ಇದಕ್ಕೆ ಎಕ್ಸ್ಟ್ರೀಮ್ ಬಿಹೇವಿಯರ್ ಅಂತೀವಿ. ಕೆಲವೊಬ್ಬರಿಗೆ ಅದಿರುತ್ತೆ, ಅದು ಕೆಲವೊಬ್ಬರಿಗೆ ಅತಿರೇಕಕ್ಕೆ ಹೋಗಿರುತ್ತೆ. ಅತಿರೇಕಕ್ಕೆ ಯಾವ ಒಂದು ಸ್ಥಿತಿಗೆ ಹೋಗುತ್ತೆ ಅಂತಂದ್ರೆ, ಅವ್ರ ಮನೇಲೆ ಹೋಗೋದು, ಅವ್ರ ಟಿವಿನೇ ತಗೊಂಡು ಅವರೇ ಹೊಡೆದಾಕ್ಬಿಡೋದು. ಇದು ಅತಿರೇಕ ಕೋಪ. ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೆಲ್ಲ ಮಗ್ಗ ಇಷ್ಟ ಬಂದಂಗೆಲ್ಲ ಹೊಡೆದು ಬಿಡೋದು ಕೋಪ ಬಂದಾಗ. ಇದಕ್ಕೆ ನಾವು ಹುಚ್ಚಿಡಿಯುತ್ತಾ ಅಂತ ನೀವು ಅನ್ಕೊಂಡಿರ್ಬೋದು. ಅದು ಹುಚ್ಚು ಅಂತ ಕರೆಯೋದಕ್ಕಿಂತ ಅದು ಒಂದು ತರಹದ ಮಾನಸಿಕ ಸ್ಥಿತಿ. ಅದನ್ನ ಹೈಪರ್ ಆಂಗ್ಸೈಟಿ ಸಿಂಡ್ರೋಮ್ ಅಂತ ಕರೆಯೋಣವೋ, ಇಲ್ಲ ಅಂತಂದ್ರೆ ಎಕ್ಸೆಂಟ್ರಿಕ್ ಬಿಹೇವಿಯರ್ ಅಂತ ಕರೆಯೋಣವೋ, ನೀವು ಯಾವ ತರ ಆದ್ರೂ ಕರೀರಿ. ಆದ್ರೆ ಅದು ಆ ತರ ಒಂದು ಸಮಯ ಪ್ರಜ್ಞೆವಿಲ್ಲದೆ ಪ್ರಜ್ಞೆಯನ್ನೇ ಕಳ್ಕೊಂಡು ಹುಚ್ಚುಚ್ಚಾಗಿ ಆಡುವಂತಹ ಒಂದು ಸ್ಥಿತಿ ಬರೋದು ರಾಹುವಿನಿಂದಲೇ.
ಆದ್ರೆ ಇಲ್ಲಿ ಬರುವಂತಹ ಸ್ಥಿತಿಗೂ ಭಜನೆಯಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರು ಎಲ್ಲವನ್ನೂ ಕಳ್ಕೊಂಡು ಕುಣಿತಾ ಇದ್ರಲ್ಲ ದೇವರತೆಗೆ, ಅದು ಬೇರೆ. ಅದನ್ನು ಹುಚ್ಚು ಅಂತ ಕರೆದ್ಬಿಟ್ರೆ ಅದು ತಪ್ಪಾಗತ್ತೆ. ಹುಚ್ಚಲ್ಲ ಅದು, ಅದು ಬೇರೆ. ಅದು ಭಗವಂತನಲ್ಲಿ ತಲ್ಲೀನರಾಗಿ ಅವರು ಕುಣಿತಾ ಇದ್ದಿದ್ದು. ಕಾಳಿಯ ಒಂದು ಶ್ಲೋಕ, ಕಾಳಿಯ ಆರತಿ, ಕಾಳಿಯ ಒಂದು ಭಜನೆ ಮಾಡ್ಬೇಕಾದ್ರೆ ಡಮರುಗ ನುಡಿಸ್ತಾ ಇದ್ರೆ ಅವ್ರ ಕೈಯಲ್ಲಿ ಆಗದೆ ಇದ್ದಾಗ್ಲೂ ಕೊನೆಯ ಸ್ಥಿತಿಗಳಲ್ಲಿ ಅವ್ರಿಗೆ ಕೈ ಕಾಲೇ ಓಡ್ತಾ ಇರಲಿಲ್ಲ. ಅಂತಹ ಸ್ಥಿತಿಯಲ್ಲಿ ಎದ್ದು ನಿಂತು ಕುಣಿಯಕ್ಕೆ ಶುರು ಮಾಡ್ಬಿಟ್ರು. ಅವ್ರಲ್ಲಿ ಇದ್ದಿದ್ದೇ ಬೇರೆ. ಅದಕ್ಕೂ ಇದಕ್ಕೂ ದಯವಿಟ್ಟು ನೀವು ಹೋಲಿಸ್ಕೋಬೇಡಿ. ಯಾಕೆ ಅಂತಂದ್ರೆ ರಾಹು ಅನ್ನೋದು ಎಲ್ಲಿ ನೋಡಬೇಕು ಅಲ್ಲಿ ಮಾತ್ರ ನೋಡಬೇಕು. ಈಗ ರಾಹುವಿನ ಒಂದು ಒಳ್ಳೆತನವನ್ನು ನೋಡೋಣ, ಪಾಸಿಟಿವ್ ಸೈಡ್ ಆಫ್ ರಾಹು ನೋಡೋಣ. ರಾಹು ಅಪಾರ ಕೆಲಸ ಮಾಡುವ ಸಾಮರ್ಥ್ಯ ಮತ್ತು ದೃಢ ನಿಶ್ಚಯವನ್ನು ಕೊಡತ್ತೆ. ನೀವು ಮಾಡಲೇಬೇಕು ಅಂತಂದ್ರೆ ಎಂಥ ಬೆಟ್ಟ ಇದ್ರೂ ಕಳೆದು ಬಿಡ್ತೀವಿ, ಅಂತಹ ಒಂದು ಶಕ್ತಿಯನ್ನು ರಾಹು ಕೊಡುತ್ತೆ. ರಾಹು ಪ್ರಭಾವಿತರು, ಯಶಸ್ವಿ ಕೈಗಾರಿಕಾ ಉದ್ಯಮಿಗಳು ಮತ್ತು ನಾಯಕರಾಗಬಹುದು. ಬಹಳ ಬಹಳ ಬಲಿಷ್ಠವಾದಂತಹ ಗ್ರಹ ರಾಹು. ತೀವ್ರ ಪರಿಸ್ಥಿತಿಗಳಲ್ಲಿಯೂ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಎಂತೆಂಥ ಜಾಗಗಳಲ್ಲಿ ಕೆಲಸ ಮಾಡ್ತಾರೆ ರಾಹು ಪ್ರಬಲವಾಗಿರೋರು ಅಂತ ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಈ ಮೈನ್ಸ್, ಯಾವುದೋ ಒಂದು ಕಲ್ಲಿದ್ದಲಿನ ಒಂದು ಸುರಂಗ, ಆ ಸುರಂಗದಲ್ಲಿ 2.5-3 ಕಿಲೋಮೀಟರ್ ಗಾಳಿ ಇಲ್ಲ, ಏನಿಲ್ಲ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಕುಟ್ತಾ ಇರ್ತಾರೆ, ಕೆತ್ತಾ ಇರ್ತಾರೆ. ಪಾಪ ಅವ್ರಿಗೆ ಎಷ್ಟು ಜನ ಆ ಥರ ಸತ್ತಿರ್ಬೋದು. ಆ ಸಡನ್ ಆಗಿ ಅದು ಹಠಾತ್ ಆಗಿ ಕೆಳಗಡೆ ಬಿದ್ದೋಗ್ಬಿಟ್ಟಾಗ ಎಷ್ಟು ಜನ ಉಸಿರು ಕಟ್ಕೊಂಡು ಸಾಯ್ತಾ ಇದ್ದಾರೆ. ಅಂದ್ರೂ ಆ ಜಾಗದಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಧೈರ್ಯ ಇದೆಯಲ್ಲ, ಅದಕ್ಕೆ ನಾವೆಲ್ಲ ತಲೆ ಕೆಳಗಡೆ ಬಗ್ಗಿಸ್ಬಿಡ್ಬೇಕು. ಯಾಕೆಂದ್ರೆ ನಮ್ಮ ಕೈಲಾಗಲ್ಲ ಸ್ವಾಮಿ. ನಾವಲ್ಲಿ ಒಳಗಡೆ 2 ಮೀಟ್ರ್ 3 ಮೀಟ್ರ್ ಹೋದ್ರೆ ನಂಗೆ ಉಸಿರು ಕಟ್ಕೊಂಡ್ಬಿಡುತ್ತೆ. ಆ ಜಾಗ ಚಿಕ್ಕ ಜಾಗ, ಆ ಸುರಂಗ ಬೇರೆ, ಎಷ್ಟಿರುತ್ತೆ. ತಲೆ ಬಗ್ಗಿಸ್ಕೊಂಡು ಮೊಣಕಾಲ್ ಮೇಲೆ ಅದು ಒಳ್ಳೆ ಮಕ್ಕಳು ಅಂಬೆಗಾಲ ಹಾಕೊಂಡು ಹೋಗೋ ಹೋಗ್ತಾರೆ, ಕೈಯೆಲ್ಲ ತರಿಸ್ತಾ ಇರುತ್ತೆ. ಅಂದ್ರೂ 2 ಕಿಲೋಮೀಟರ್ ಅದು ಯಾವುದೋ ಟ್ರ್ಯಾಕ್ ಮಾಡಿರ್ತಾನೆ, ಅದರೊಳಗಡೆ ಆ ಬಾಕ್ಸಲ್ಲಿ ಕೂತ್ಕೊಂಡು ತಳ್ಳಿಬಿಡ್ತಾರೆ. ಅಲ್ಲಿ ಒಳಗಡೆ ಹೋಗಿ ಕೆಲಸ ಮಾಡ್ಬೇಕಲ್ಲ. ಇದೆಲ್ಲ ರಾಹು ಒಬ್ಬನೇ ಮಾಡೋಕ್ಕಾಗುತ್ತೆ ಕೆಲಸ. ಕಾಯಿಲೆಗಳು, ರಾಹು ಮತ್ತು ಕಾಯಿಲೆಗಳು, ಕ್ಯಾನ್ಸರ್ ಮತ್ತು ಗಡ್ಡೆಗಳು, ಎಕ್ಸಿಮಾ ಅಂದ್ರೆ ಚರ್ಮದ ಕಾಯಿಲೆಗಳ ಮೇಲೆ, ಚರ್ಮದ ಮೇಲೆ ಬರುವಂತಹ ಒಂದು ತ್ವಚೆಯ ಕಾಯಿಲೆ, ಸೋರಿಯಾಸಿಸ್ ನಂತಹ ಚರ್ಮ ರೋಗಗಳು, ಹರ್ಪಿಸ್ ಅಂದ್ರೆ ಸರ್ಪಸುತ್ತು, ಮತ್ತು ವೈರಸ್ ಸೋಂಕುಗಳು. ಈ ಕೋವಿಡ್ ಎಲ್ಲ ಬಂದಿತ್ತಲ್ಲ, ವೈರಲ್ ಸೋಂಕು, ಅದೆಲ್ಲ ರಾಹುಗೆ ಬರುವಂಥದ್ದು. ಫಂಗಲ್ ಇನ್ಫೆಕ್ಷನ್. ಹೌದೌದೌದು, ನಮ್ಮ ಮನೆಯವರು ಹೇಳ್ದಂಗೆ ಬರೀ ರಾಹು ಒಬ್ಬನೇ ಇದೆಲ್ಲ ಕೊಟ್ಬಿಡಲ್ಲಪ್ಪ. ಆಮೇಲೆ ರಾಹು ಹಿಂಗೆ ಕೂತಿದ್ದಾನೆ, ನನಗೆ ಕ್ಯಾನ್ಸರ್ ಆಗ್ಬಿಡುತ್ತ ಅಂತ ಅನ್ಕೊಂಡ್ಬಿಡ್ಬಿಡಿ. ಈಗ ಕ್ಯಾನ್ಸರ್ ಬಗ್ಗೆ ನಾನು ಕೆಲವು ಇಂಗ್ಲಿಷ್ ಚಾನಲ್ನಲ್ಲಿ ಸುಮಾರು ವಿಶ್ಲೇಷಣೆಗಳದು ಇದನ್ನ ಏನೋ ರಾಶಿಕುಂಡಲಿ ಮತ್ತು ನವಾಂಶ ಕುಂಡಲಿ ಎಲ್ಲ ಹಾಕಿ ಮಾತಾಡಿದ್ದೀನಿ. ಅಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಶನಿ, ಗುರು, ಕುಜ, ರಾಹು ಇವರೆಲ್ಲ ಸಂಬಂಧವಿದ್ದು ವಿಚಿತ್ರವಾಗಿ ಆಡಿದಾಗ ಕೆಲವೊಂದು ವಿಚಾರಗಳಾಗತ್ತೆ. ಚಂದ್ರ ರಾಹು, ಬುಧ ರಾಹು ಈ ಸಂಬಂಧ ಇದ್ದಾಗ ಸ್ಕಿನ್ ಡಿಸೀಸ್ ಬರುವಂಥದ್ದು, ಅಂದ್ರೆ ಚರ್ಮರೋಗ ಬರೋದು. ಸುಮ್ಮನೆ ನೀವು ಬರೀ ರಾಹು ಇಷ್ಟು ಕೊಟ್ಬಿಡ್ತಾನೆ ಅಂತ ಅನ್ಕೊಂಡ್ಬಿಟ್ರೆ ದೇವ್ರೆ ಕಬಡ್ಬೇಕು, ಹಂಗೆಲ್ಲ ಇರಲ್ಲ. ಶಿಲೀಂಧ್ರ ಸೋಂಕುಗಳು ಅಂದ್ರೆ ಫಂಗಲ್ ಇನ್ಫೆಕ್ಷನ್ಸು, ನಿದ್ರಾಹೀನತೆ ಮತ್ತು ನಿದ್ರಾ ಸಮಸ್ಯೆ. ಇದಕ್ಕೆ ಯಾರು ಕಾಪಾಡ್ತಾರೋ ಜಗತ್ತನ್ನ ದೇವರಿಗೆ ಗೊತ್ತು. ಇವಾಗ ಬಂದಿರುವಂತಹ ಕಾಯಿಲೆ ಇದೊಂಥರ ಕಾಯಿಲೆ. ಈ ಕಾಯಿಲೆಯಿಂದ ಮಕ್ಕಳನ್ನ ಕಾಪಾಡಿ. ಇಲ್ಲ ಅಂತಂದ್ರೆ ಅವರು ರಾಹುಗೆ ನೋಡಿ, ಕಪ್ಪಗೆ ಬೇರೆ ಇದೆ, ರಾಹುವಿನ ಸಮಸ್ಯೆಗೆ ಸೇರ್ಕೊಂಡು ಕಷ್ಟಗಳನ್ನ ಹೆಂಗ್ ಅನುಭವಿಸ್ತಾರೆ ಅನ್ನೋದು ನಿಮ್ಗೆ ಅರ್ಥ ಆಗಲ್ಲ. ಆದಷ್ಟು 8 ಗಂಟೆ ರಾತ್ರಿ ಅಂದ್ರೆ ರಾಹು, ಅರ್ಥ ಆಯ್ತಾ? ರಾತ್ರಿ ಹೊತ್ತು ಆದಷ್ಟು ಇದನ್ನ ಕೈಗೆ ಸಿಗದೆ ಇರೋ ನೋಡ್ಕೊಳ್ಳಿ ಮಕ್ಕಳಿಂದ. ಇನ್ಸೋಮ್ನಿಯಾ ಅಂತ ಕರಿತೀವಿ, ಮತ್ತು ಸ್ಲೀಪ್ ಡಿಪ್ರಿವೇಶನ್ ಮತ್ತು ಸ್ಲೀಪ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಆ ವಿಚಾರಗಳಿಗೆ ರಾಹುನೇ ಕಾರಕನಾಗಿರ್ತಾನೆ. ಕಂಪನಗಳು ಮತ್ತು ನರಮಂಡಲದ ಸಮಸ್ಯೆಗಳು. ಇದು ಕಂಪನ ಅಂತಂದ್ರೆ ನೀವು ಭೂಕಂಪನ ಅಲ್ಲ, ಅದಕ್ಕೆ ಮಂಡೆ ನಷ್ಟದಲ್ಲಿ ರಾಹು ಬರ್ತಾನೆ. ಇದು ಭೂಕಂಪನ ಅಲ್ಲ, ಮೈಯಲ್ಲೇ ಕಂಪನ ಆಗತ್ತೆ. ಅದಕ್ಕೆ ಟ್ರೆಮರ್ ಅಂತಾರೆ. ಕೈ ಹಿಂಗ್ ನಡೆಯಕ್ಕೆ ಶುರು ಆಗ್ಬಿಡುತ್ತೆ. ಉಪ್ಪಿನ ಅಂಶ ಕಮ್ಮಿ ಆದಾಗ್ಲೋ, ಸಕ್ಕರೆ ಅಂಶ ಕಮ್ಮಿ ಆದಾಗ್ಲೋ ಕೈ ಹಿಂಗ್ ನಡಗಕ್ಕೆ ಶುರು ಆಗುತ್ತೆ, ಟ್ರೆಮರ್ ಅಂತೀವಿ ನಾವು. ಇಲ್ಲ ಅಂತಂದ್ರೆ ಹಂಗೇ ಕೈ ನಡಗತ್ತೆ ಕೆಲವೊಬ್ಬರುಗಳಿಗೆ. ಅದು ಬಂದು ಈ ಶುಗರ್ ಕಾಯಿಲೆ ಬಂದು BP ಜಾಸ್ತಿ ಆಗಿ ಅಂಥವ್ರಿಗೆ ಹಲವಾರು ವರ್ಷಗಳು ಅವ್ರು ತಗೊಂಡಿರುವಂತಹ ಒಂದು ರಾಸಾಯನಿಕ ಪದಾರ್ಥ, ಮೆಡಿಸನ್ ಅಂತ ಏನ್ ಕರಿತೀವಿ, ಅದನ್ನ ತಗೊಂಡಾಗ
ಔಷಧಿ ತಗೊಂಡಾಗ ಅವ್ರಿಗೆ ತಗೊಂಡು ಸುಸ್ತಾಗಿ 85 ವಯಸ್ಸಿನವ್ರಿಗೆ ಕೈಯಲ್ಲ ನೋಡಿರ್ತೀರ ನೀವು. ದಿಸ್ ಇಸ್ ಕಾಲ್ಡ್ ಟ್ರೆಮರ್. ಈ ಟ್ರೆಮರ್ ಅದು ನಿಲ್ಲೋದೇ ಇಲ್ಲ. ನೀವು ಕೈ ಹಿಡ್ಕೊಂಡಾಗ ಅದು ಹಂಗಿರುತ್ತೆ. ಈ ಕೈ ಬಿಟ್ಟ ತಕ್ಷಣ ಈ ಕೈ ನಡ್ಗತ್ತೆ, ಈ ಕೈ ಚೆನ್ನಾಗಿರುತ್ತೆ, ಇದು ಎಡಭಾಗ ಕೊಡದಿರುತ್ತೆ. ಇದೆಲ್ಲ ಬಂದು ರಾಹು ಕೊಡುವಂಥದ್ದು. ಮತ್ತು ನರಮಂಡಲದ ಸಮಸ್ಯೆಗಳು ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು. ನರದೌರ್ಬಲ್ಯ ಬರೋದು, ಕಣ್ಣಿಗೆ ನರದೌರ್ಬಲ್ಯ, ಕಿವಿಗೆ ನರದೌರ್ಬಲ್ಯ, ಎಲ್ಲಿಗಾದ್ರೂ ನರದೌರ್ಬಲ್ಯ ಬರಬಹುದು. ಈ ನರದೌರ್ಬಲ್ಯಕ್ಕೆ ರಾಹು ಒಬ್ಬನೇ ಕಾರಕ ಅಲ್ಲ, ಶನಿ, ಬುಧ ಮತ್ತೆ ರಾಹು ಎಲ್ಲ ಸೇರ್ಕೋತಾರೆ. ಸೊ ಈ ಸಮಸ್ಯೆಗಳು ಬರುವಂಥದ್ದು. ಕಣ್ಣಿನ ಮಸುಕು ಅಂದ್ರೆ ಕ್ಯಾಟ್ರಾಕ್ಟ್, ಕಣ್ಣು ಮೇಲೆ ಒಂದು ಕೆಟ್ಟ ಚರ್ಮ ಬೆಳ್ಕೊಳ್ಳೋದು, ಗ್ಲುಕೋಮಾ ಆಗೋದು, ಚರ್ಮ ಬೆಳ್ಕೊಳ್ಳೋದು, ಅದ್ರ ಮೇಲ್ಗಡೆ ಒಂಥರ ಕ್ಲೌಡ್ ಅಂತೀವಿ ನಾವು, ಅಂದ್ರೆ ಮೋಡ ಮುಸುಕಾಕೊಂಡಂಗಿರುತ್ತೆ. ಅದೆಲ್ಲ ಬರುವಂಥದ್ದು ರಾಹುವಿನ ಒಂದು ಸಮಸ್ಯೆ ಇದ್ದಾಗ ಜಾತಕದಲ್ಲಿ. ಕಾನ್ಜೆನಿಟಲ್ ಅಬ್ನಾರ್ಮಲಿಟೀಸ್ ಅಂದ್ರೆ ಜನ್ಮಜಾತ ಅಸಾಮಾನ್ಯತೆಗಳು ಅಂತ. ಇದು ದೈಹಿಕ ವೈಕಲ್ಯಗಳು ಅಂತಂದ್ರೆ ಚಿಕ್ಕ ಮಕ್ಕಳು ಹುಟ್ಟಬೇಕಾದ್ರೇನೆ ಅವರ ಅಪ್ಪ ಅಮ್ಮಂದ್ರಿಂದ ಬಂದಿರುವಂತಹ ಒಂದು ಜೆನೆಟಿಕಲ್ ಪ್ರಾಬ್ಲಮ್ ಇಂದ ಬರುವಂಥದ್ದು. ಅದನ್ನು ರಾಹು ತೋರಿಸ್ತಾನೆ, ಕೆಲವು ವಿಚಾರಗಳಲ್ಲಿ ತೋರಿಸ್ತಾನೆ. ಇದನ್ನ ಹೆಂಗಪ್ಪ ನಾವು ಕಮ್ಮಿ ಮಾಡ್ಕೋಬೇಕು? ಇದಕ್ಕೆ ಪರಿಹಾರ ಇವಾಗ ಕೊಡ್ತಾ ಇರೋದು ನಾನು. ಈ ಪರಿಹಾರಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ನೋಡೋಣ ಎಷ್ಟು ಜನರ ಕೈಲಾಗದು. ದಯವಿಟ್ಟು ಮಾಡಿ. ಸರಳ ಜೀವನ, ಶಿಸ್ತಿನ ಜೀವನವನ್ನ ಫಸ್ಟ್ ನಡೆಸಿ. ಆದರೆ ಯಾಕಂದ್ರೆ ಇದು ಅಷ್ಟು ಸುಲಭ ಅಲ್ವಲ್ಲ ಸ್ವಾಮಿ. ಸರಳ ಮತ್ತು ಶಿಸ್ತಿನ ಜೀವನ, ಡಿಸಿಪ್ಲಿನ್ ಲೈಫ್, ಸಾತ್ವಿಕವಾಗಿರುವಂತಹ ಜೀವನ ಶೈಲಿಯನ್ನು ಅನುಸರಿಸಬೇಕು. ಸಾತ್ವಿಕ ಜೀವನ ಶೈಲಿ ಅಂದ್ರೆ ಅರ್ಥ ಏನು ಅನ್ನೋದಕ್ಕೆ ಅದಕ್ಕೊಂದು ದೊಡ್ಡ ಪುಸ್ತಕ. ಅದು ಸಾತ್ವಿಕ ಜೀವನ ಅಂತ ನೀವು ಯೂಟ್ಯೂಬಲ್ಲಿ ಹಾಕಿ ದಯವಿಟ್ಟು ಸುಮಾರು ಜನ ದೊಡ್ಡ ಮಹರ್ಷಿಗಳು ಮಾತಾಡಿದ್ದಾರೆ ಅದ್ರ ಬಗ್ಗೆ. ಸಾತ್ವಿಕ ಜೀವನ ಏನು ಅನ್ನೋದನ್ನ ನಿಮಗೆ ಹೇಳ್ಕೊಡೋದೇ ಬೇಡ ನಾನು, ಅದಾದಾಗೆ ಅರ್ಥ ಆಗುತ್ತೆ. ತಾಜಾ ಮತ್ತು ಸಮತೋಲನ ಇರುವಂತಹ ಊಟವನ್ನ ನೀವು ಆಹಾರವನ್ನ ಸೇವಿಸಬೇಕು. ತಾಜಾ ಅಂತಂದ್ರೆ ಆವತ್ತಿನ ಊಟ, ಆವತ್ತಿನ ಅಡುಗೆ, ಆವತ್ತಿನ ತರಕಾರಿ. ಅವತ್ತು ಹೋಗ್ಬೇಕು, ತರಕಾರಿ ತಗೊಂಡ್ಬರ್ಬೇಕು, ಆವತ್ತು ಮಾಡ್ಕೋಬೇಕು, ಅವತ್ತು ತಿನ್ಬೇಕು. ಅವಾಗ ಏನಾಗತ್ತೆ, ರಾಹುವಿನ ತೊಂದರೆ ಬರಲ್ಲ. ಬಿಸಿ ಬಿಸಿಯಾಗಿ ಕೆಲವೊಬ್ರು ಹೇಳ್ತಾರೆ, ಅಡುಗೆ ಮಾಡಿ ಅನ್ನವನ್ನ 3 ಗಂಟೆ ಕಾಲ ಇಟ್ರೆ ಅದಾದ್ಮೇಲೆ ಅದರಲ್ಲಿ ರಾಹುವಿನ ಶಕ್ತಿ ಜಾಸ್ತಿ ಆಗತ್ತೆ, ಅಂದ್ರೆ ಅದು ಕೊಳೆಯಕ್ಕೆ ಶುರು ಆಗತ್ತೆ ಅಂತ. 3 ಗಂಟೆ ಆಗಕ್ ಮುಂಚೆನೆ ಊಟ ಮಾಡ್ಬಿಡಿ. ಇವಾಗ ವಿಸಿಲ್ ಕೂಗ್ತು, ಒಂದು ಅರ್ಧ ಗಂಟೆ ಬಿಸಿ ಬಿಸಿಯಾಗಿರತ್ತೆ ಅನ್ನ, ಊಟ ಮಾಡಿ. ಚಪಾತಿ ಮಾಡಿದ್ರು ಬಿಸಿ ಬಿಸಿಯಾಗಿರುತ್ತೆ, 3 ಗಂಟೆ ಕಾಲ ಇಡಕ್ ಮುಂಚೆನೆ ಊಟ ಮಾಡ್ಬಿಡಿ, ಚಪಾತಿನ ತಿಂದ್ಬಿಡಿ. ಈ ತರ ಮಾಡಿದಾಗ ನಿಮಗೆ ರಾಹುವಿನ ಸಮಸ್ಯೆ ಸುತರಾಮಿರಲ್ಲ. ಇಟ್ಟುಬಿಟ್ಟು ತಿಂತಾರೆ ನೋಡಿ, ಅದೇ ಬೇರೆ ಪದಾರ್ಥಗಳಿಲ್ವಾ ಇಟ್ಟುಬಿಟ್ಟು ತಿನ್ನೋದು. ಯಾವುದೋ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ಇವೆಲ್ಲ ಇಡ್ತೀವಿ. ಯಾಕೆ ಅಂತಂದ್ರೆ ಅದರಲ್ಲಿ ಫಂಗಸ್ ನೋಡಿ, ರಾಹು ಸೇರ್ಕೊಂಡು ಅದು ಫರ್ಮೆಂಟ್ ಮಾಡಿ ಅದನ್ನ ಉಬ್ಸತ್ತೆ, ಉಕ್ಕತ್ತದು, ಉಕ್ಕಿ ಚೆಲ್ಲತ್ತೆ ಇಡ್ಲಿ ಹಿಟ್ಟು. ಆಮೇಲೆ ಅದನ್ನ ನೀವು ಕಾವಲಿ ಮೇಲೆ ಹಾಕೊಂಡಾಗ ದೋಸೆ ಆಗತ್ತಲ್ಲ, ಆವಾಗ ಎಲ್ಲ ಸುಟ್ಟೋಗತ್ತದು. ಸುಟ್ಟಿ ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ದೋಸೆ ಆಗಿರುತ್ತೆ. ಆ ದೋಸೆನ 3 ಅವರ್ ಇಟ್ಕೊಂಡು 4 ಅವರ್ ಇಟ್ಕೊಂಡು ತಿನ್ಬೇಡಿ ಅಂತ ನಾನು ಹೇಳ್ತಾ ಇರೋದು. ಇಡ್ಲಿ ದೋಸೆ ತಿನ್ಬೇಡಿ ಅಂತ ಹೇಳ್ತಾ ಇಲ್ಲ, ತಿನ್ನಿ ದಯವಿಟ್ಟು, ಒಳ್ಳೇದು, ತುಂಬಾ ಒಳ್ಳೇದು ಮೈಗೆ. ಇದೆಲ್ಲ ಬೇಕಾಗಿರುವಂತಹ ಅಂಶಗಳು ಇರುತ್ತೆ ಅದರಲ್ಲಿ. ಅಂದ್ರೆ ಮಾಡಿದ ತಕ್ಷಣ ಬಿಸಿ ಬಿಸಿಯಾಗಿ ತಿಂತಾರೆ, ಯಾರು ದೋಸೆ ಇಟ್ಕೊಂಡು ತಿನ್ನಲ್ಲ. ಹಂಗಾಗಿ ದೋಸೆ ಬಗ್ಗೆ ಇಡ್ಲಿ ಬಗ್ಗೆ ಹೇಳೋದು ಬೇಡ. ಅಂದ್ರೆ ನಾನು ಹೇಳೋವಂಥದ್ದು ಒಂದು ಉದಾಹರಣೆಗೆ ಹೇಳಿದೆ ಅಷ್ಟೇ. ಇದು ದೇವರು ಕಾಪಾಡಕ್ಕಾಗಲ್ಲ ನಮ್ಮನ್ನ ಇದನ್ನ ತಪ್ಸಕ್ಕೆ. ಜಂಕ್ ಫುಡ್, ಅತಿಯಾದ ಎಣ್ಣೆ ಹಾಕಿರುವಂತಹ ಪದಾರ್ಥಗಳು ಮತ್ತು ಪುನಃ ಅದೇ ಎಣ್ಣೆಯನ್ನ ಬಳಸಿ ಮಾಡಿರುವಂತಹ ಪದಾರ್ಥಗಳು, ಅದರಲ್ಲಿ ಇರುವಂತಹ ಒಂದು ಕೆಟ್ಟದಾದಂತಹ ಅಂಶ, ಅದೊಂಥರ ಅಂಶ ಆಗ್ಬಿಡುತ್ತೆ ಅದರಲ್ಲಿ. ಆ ಪದೇ ಎಣ್ಣೆನ ಮರು ಉಪಯೋಗಿಸ್ತಾರಲ್ಲ, ಈಗ ಪೂರಿ ತೆಗ್ದಿರ್ತಾರೆ, ಅದರಲ್ಲಿ ಆಮೇಲೆ ಮಸಾಲೆ ವಡೆ ತೆಗಿಯೋದು, ಅದಾದ್ಮೇಲೆ ಆ ಎಣ್ಣೆನ ದೋಸೆಗೆ ಹುಯ್ಯೋದು. ಏನಾಗಬೇಕು ಆ ದೋಸೆ ತಿಂದವನ್ ಕತೆ? 1-1.5 ಚಮಚ ಎಣ್ಣೆ ಒಳಗಡೆ ಹೋಗುತ್ತೆ. ಅದು ಟಾರ್ ತರ ಇರತ್ತದು. ಟಾರ್ ಅಂದ್ರೆ ರೋಡ್ಗೆ ಹಾಕ್ತಾರಲ್ಲ ಟಾರ್, ಹಂಗಿರತ್ತ ಎಣ್ಣೆ. ಅದ್ರ ಗಟ್ಟಿ ಆಗ್ಬಿಟ್ರತ್ತೆ ಎಣ್ಣೆ. ಅದು ಆ ಎಣ್ಣೆಲೆ ಹಾಕ್ಬಿಟ್ಟು ಕೊಟ್ಬಿಡೋದು ನಿಮ್ಗೆ. ಆ ಘಮ ಅಂತ ಮಸಾಲೆ ವಡೆ ವಾಸನೆ ಸೇರ್ಕೊಂಡಿರತ್ತೆ, ಚೆನ್ನಾಗಿರತ್ತೆ, ತಿಂದ್ಬಿಡ್ತೀರಾ. ತಿನ್ಬೇಕಾದ್ರೆ ಗೊತ್ತಾಗಲ್ಲ ಸ್ವಾಮಿ. ಆಮೇಲೆ ಆಗುವಂತ ಸಮಸ್ಯೆ ಪರಮಾತ್ಮನೇ ಕಾಪಾಡ್ಬೇಕು. ಇದು ರಾಹುದು ಕಾಪಾಡೋದು ಕಷ್ಟ. ಅದಕ್ಕೋಸ್ಕರ ಮೊದಲೇ ಇದರ ಏಟು ತಪ್ಪಿಸ್ಕೊಳ್ಳೋದು ನಮ್ಗೆ ಸುಲಭ, ಏಟು ಹೊಡೆದ ಮೇಲೆ ತಪ್ಪಿಸ್ಕೊಳ್ಳೋದು ಕಷ್ಟ. ಇದು ಅನುಭವಿಸಿರೋದು ನನಗೆ ಗೊತ್ತು ಚೆನ್ನಾಗಿದೆ. ಯಾಕಂದ್ರೆ ನಮ್ಮ ಮನೇಲಿ
ನಮ್ಮ ಮನೇಲಿ ಒಬ್ಬರಿಗೆ ಕ್ಯಾನ್ಸರ್ ಆಗಿತ್ತು. ಅದು ನಂಗೆ ಚೆನ್ನಾಗಿ ಗೊತ್ತು, ಅದನ್ನ ನೋಡಿ ನಾನು ಅದ್ರ ಕಷ್ಟ ಏನು ಅಂತ. ಒಂದು 10 ರೌಂಡ್ ಕೀಮೋಥೆರಪಿ, ಒಂದು 10 ರೌಂಡ್ ಕೋಬಾಲ್ಟ್ ರೇಡಿಯೇಷನ್ ಅದೆಲ್ಲ ಕೊಟ್ಟು ಕರ್ರಿಗೆ ಈ ಸುಟ್ಬಿಟ್ಟು ಇಜ್ಜಿಲಾಗ್ದಂಗೆ ಆಗ್ಬಿಟ್ಟಿದ್ರು ಅವರು. ಹಿಂಗೆ ಎತ್ತಿದ್ರೆ 30 kg ಆಗ್ಬಿಟ್ಟಿದ್ರು. ಅಂದ್ರೆ ಜೀವನ ಉಳಿಸಿದೀವಿ. ಅದು ಆಗಬಾರದು ಅಂತಂದ್ರೆ ಕರೆದ ಮೇಲೆ ಕರಿಯೋ ಎಣ್ಣೆನ ಉಪಯೋಗಿಸ್ಬಾರ್ದು. ತಂಬಾಕು ಸೇವನೆ ಮಾಡಲೇಬಾರ್ದು. ತಂಬಾಕು ಎಲ್ಲ ಅದೇನದು ಅದು ಅದು ನಮ್ಗೆ ಬೇಕಾಗಿಲ್ವಲ್ಲ, ಅದು ಅಂದ್ರೂ ನಮ್ಗೆ ಬೇಕು ಅಂತ ತಿಂದ್ಬಿಡ್ತೀವಿ. ಮದ್ಯ ಸೇವನೆಯನ್ನ ತುಂಬಾ ಮಿತವಾಗಿ ಮಾಡೋರು ಮಾಡದೇ ಇದ್ರೆ ತುಂಬಾ ಒಳ್ಳೇದು. ಅದಕ್ಕೆ ಸಾತ್ವಿಕವಾದ ಜೀವನ ಅಂತಂದ್ರೆ ಅಟ್ಲೀಸ್ಟ್ ಇಷ್ಟನ್ನು ಮಾಡಿದ್ರೆ ಅಟ್ಲೀಸ್ಟ್ ಸಾತ್ವಿಕವಾದ ಜೀವನ ಅಂತ ಅನ್ಕೋಣ. ಸಮಯಕ್ಕೆ ಮಲಗುವುದು, ಸಾಕಷ್ಟು ವಿಶ್ರಾಂತಿ ಪಡೆಯುವುದು. ಸಾಕಷ್ಟು ವಿಶ್ರಾಂತಿ ಅಂತಂದ್ರೆ ಯಾವಾಗಲ ಮಲ್ಕೊಳ್ಳೋದಲ್ಲ ಸ್ವಾಮಿ. ಅಂದ್ರೆ ರಾತ್ರಿ 3 ಗಂಟೆಗೆ ಮಲ್ಕೊಂಡ್ಬಿಡೋದು ಸಾಕಷ್ಟು ವಿಶ್ರಾಂತಿ. 12 ಗಂಟೆ ಮಧ್ಯಾಹ್ನ ಎದ್ಬಿಟ್ಟು ಡೈರೆಕ್ಟಾಗಿ ಸ್ನಾನನೂ ಮಾಡದೆ ಊಟ ಮಾಡ್ಬಿಟ್ಟು ಸಾಯಂಕಾಲ 4 ಗಂಟೆವರೆಗೂ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡ್ ಬಂದು 7 ಗಂಟೆಗೆ ಸ್ನಾನ ಮಾಡಿ ಸಾಯಂಕಾಲ ಹುಡುಗರ ಜೊತೆ ಫ್ರೆಂಡ್ಸ್ ಜೊತೆ ತಿರುಗಾಡ್ಕೊಂಡು ಬಂದ್ರೆ ಜೀವನ ಗೊಬ್ಬೆದೋಗುತ್ತೆ. ಸೊ ಅದಕ್ಕೆ ಆ ಥರ ಜೀವನ ಮಾಡ್ಕೊಳ್ದೇನೆ ಸಮಯಕ್ಕೆ ಮಲಗಿ ಅಂತಂದ್ರೆ 9:30 10 ಗಂಟೆಗೆ ಮಲ್ಕೋಬೇಕು. ಸಮಯಕ್ಕೆ ಎದ್ದೇಳಿ ಬೆಳಗ್ಗೆ. ಮೊಬೈಲ್ ಫೋನ್ ಅದೇ ಹೇಳದ್ನಲ್ಲ, ಅದನ್ನ ತೋರಿಸಿದ್ನಲ್ಲ, ಆದಷ್ಟು ಈ ಎಲೆಕ್ಟ್ರಾನಿಕ್ ಉಪಕರಣವನ್ನ ರಾತ್ರಿ 8 ಗಂಟೆ ಆದ್ಮೇಲೆ ಇಂಟರ್ನೆಟ್ ಅಲ್ಲಿ ಇಡ್ತಾ ಇರ್ತೀವಲ್ಲ, ಅದು ಮಾಡಬೇಡಿ. ನಾನು ಮಾಡ್ತೀನಿ, ಕೆಲವು ಕಮ್ಮಿ ಮಾಡಿದ್ದೀನಿ. ನಾನು ಬೇಗ ಮಲ್ಕೋತಾ ಇದ್ದೀನಿ ಇವಾಗ. ಸೊ ಅದು ಸಮಯಕ್ಕೆ, ಎಲ್ಲರಿಗೂ ಅದೊಂದು ಕಷ್ಟ ಇದೆ, ಏನು ಮಾಡೋಕ್ಕಾಗಲ್ಲ. ಇದೊಂಥರ ಏನ್ ಹೇಳ್ತಾರೆ ಅದಕ್ಕೆ, ಚಾಳಿ ಅಂತೀವಿ ನಾವು, ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಅದೊಂಥರ ನಂಟು. ಆ ನಂಟಿಂದ ದಯವಿಟ್ಟು ಎಲ್ಲರೂ ಹೊರಗಡೆ ಬನ್ನಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ದೈಹಿಕ ಚುರುಕರಾಗಿರಿ. ಅಂತಂದ್ರೆ ದೈಹಿಕವಾಗಿ ಚುರುಕಾಗಿರ್ಬೇಕು. ಹಿಂಗಂದ್ರೆ ಸದ್ದು ಕೇಳಬೇಕು ನಿಮ್ಗೆ, ಅಲ್ಲಿ ಏನೋ ಆಗ್ತಾ ಇದೆ ನಮ್ಗೆ ಯಾಕೆ ಅಂತ ಬಿಡಬಾರ್ದು. ಸದ್ದು ಕೇಳಬೇಕು, ಚುರುಕಾಗಿರ್ಬೇಕು. ಇದಕ್ಕೆ ಸ್ಪೆಷಲ್ ಆಗಿ ಅಂದ್ರೆ ಇದಕ್ಕೆ ಪ್ರತ್ಯೇಕವಾಗಿ ಬೇಕು ಅಂತಂದ್ರೆ ಇದನ್ನ ರಾಹುವಿನ ಒಂದು ಕಷ್ಟದಿಂದ ನಾವು ತುಂಬಾ ಕಷ್ಟದಲ್ಲಿ ನಿರ್ಮೂಲನೆ ಆಗ್ಬೇಕು ಅಂತಂದ್ರೆ ನಾನು ಒಬ್ಬರಿಗೆ ಬಹಳ ವರ್ಷಗಳ ಹಿಂದೆ ಒಬ್ರಿಗೆ ಹೇಳಿದ್ದೆ, ನಿಮ್ಗೆ ರಾಹು ತುಂಬಾ ಕಷ್ಟ ಕೊಡ್ತಾ ಇದ್ದಾನೆ, ನೀವು ಯಾವ್ದಾದ್ರು ಒಂದು ಆಶ್ರಮನೋ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲೋ ಅಲ್ಲೆಲ್ಲರೂ ಹೋಗಿ ಸೇವೆ ಮಾಡಿ ಅಂತ. ಪಾಪ ಆ ಮನುಷ್ಯ ಹೋಗಿ 1.5 ತಿಂಗಳು, ಅಂದ್ರೆ 48 ದಿವಸ ಹೇಳಿದ್ದೆ, ಅವ್ರು ಹೋಗಿ ಕಸ ಗುಡಿಸಿದ್ದಾರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಅವ್ರಿಗೆ ಯಾರನ್ನೋ ಪರ್ಮಿಷನ್ ಕೇಳ್ಬಿಟ್ಟು ಅವ್ರೊಬ್ರ ಹತ್ರ ಹೋಗಿ ಕಸ ಗುಡಿಸಿದ್ದಾರೆ. ಪರ್ಮಿಷನ್ ಕೇಳಬೇಕು, ಸುಮ್ನೆ ಹೋಗಿ ಕಸ ಗುಡಿಸ್ಬಿಟ್ರೆ. ಅಂಗಳದಲ್ಲಿ ಗುಡಿಸಿದ್ದಾರೆ, ಒಳಗಡೆ ಎಲ್ಲ ಅವ್ರು ಗುಡಿಸ್ಕೋತಾರೆ, ಇವ್ರು ಅಂಗಳದೆಲ್ಲ ಗುಡಿಸಿ ಸ್ವಚ್ಛ ಮಾಡಿದ್ದಾರೆ. ಅಂದ್ರೆ ಗಾರ್ಡನ್ ಎಲ್ಲ ಕ್ಲೀನ್ ಆಗಿ ನೋಡ್ಕೊಂಡಿದ್ದಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ತೋಟಗಾರಿಕೆ ಮತ್ತು ಪ್ರಕೃತಿಯಲ್ಲಿನ ಸಮಸ್ಯೆಯ ರಾಹುವಿನ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ದ ನೆಗೆಟಿವ್ ಎಫೆಕ್ಟ್ಸ್ ಆಫ್ ರಾಹು ಗೆಟ್ಸ್ ರೆಡ್ಯೂಸ್ಡ್ ಇಫ್ ಯು ಪುಟ್ ಯುವರ್ ಹ್ಯಾಂಡ್ ಇನ್ ದ ಮಡ್ ಅಂತ ಕರಿತೀವಿ ನಾವು. ಅಂದ್ರೆ ಮಣ್ಣು ನಮಗೆ ನಮ್ಮ ಒಂದು ಕಷ್ಟಗಳನ್ನ ತಗೊಂಡ್ಬಿಡುತ್ತದೆ. ಅದು ಬಹಳ ಪಾಸಿಟಿವ್. ಮಡ್ ಇಸ್ ವೆರಿ ಪಾಸಿಟಿವ್. ಅಂದ್ರೆ ನಮ್ಮ ಭೂಮಿ ಇದೆಯಲ್ಲ, ಅದು ತುಂಬಾ ಒಳ್ಳೆ ಒಂದು ಶಕ್ತಿಯನ್ನು ಇಟ್ಕೊಂಡಿರುತ್ತೆ. ಎಷ್ಟ ಜನ ಭೂಮಿನ ಮುಟ್ಟಲ್ರಿ, ಕೈ ಧೂಳಾಗತ್ತೆ ಅಂದ್ಬಿಟ್ಟು. ಕೈ ಕೆಸರಾದ್ರೆ ಬಾಯಿ ಮೊಸರು. ಇನ್ನೊಂದು ಗಾದೆ. ಆ ಸೂರ್ಯೋದಯವನ್ನ ದಿನ ನೋಡ್ಬೇಕು. 2 ಜನ ನೋಡ್ತಾರ ಗೊತ್ತಿಲ್ಲ. ಹಾಗೂ ದಿನಚರಿಯನ್ನ ಸುಖವಾಗಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಮಗ್ ನಾವೇ ಒಳ್ಳೆದನ್ನ ಹೇಳ್ಕೊಂಡು ಶುರು ಮಾಡ್ಬಿಡ್ಬೇಕು. ಇದು ರಾಹುಗೆ ಬೇಕಾಗಿರುವಂತಹ ಒಂದು ಸಮಸ್ಯೆ. ರಾಹುವಿನ ಸಮಸ್ಯೆಯಿಂದ ನಾವು ಪಾರಾಗಬೇಕು ಅಂತಂದ್ರೆ ಬೇಕಾಗಿರುವಂತಹ ಪರಿಹಾರಗಳು. ಒಟ್ಟಲ್ಲಿ ರಾಹು ಏನು ಹೇಳತ್ತಪ್ಪ ಅಂತಂದ್ರೆ, ಮಹಾ ಆಕಾಂಕ್ಷೆ, ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಮನುಷ್ಯ, ಆಸೆಗಳು, ತಂತ್ರಜ್ಞಾನ, ವಿದೇಶಿ ಪ್ರಭಾವ, ವಿದೇಶಿ ಪ್ರವಾಸ ಇರಲಿ, ವಿದೇಶಿ ಪ್ರಭಾವ ಅಂದ್ರೆ ಅವ್ರು ಹೆಂಗ್ ನಡ್ಕೋತಾ ಇದಾರೆ ಹಂಗೆ ನಾವು ನಡ್ಕೋಬೇಕು. ಅವರ ಉಡುಗೆ ತೊಡುಗೆ ಊಟ ಅದೆಲ್ಲ ನಾವು ಅದೇ ತರ ಮಾಡಬೇಕು ಅಂತ ಹೇಳೋದಕ್ಕೆ ರಾಹು ಕಾರಣನಾಗಿ, ಮತ್ತು ಪರಸ್ಪರ ಗೊಂದಲ ಮತ್ತು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಾವು ಪರಿವರ್ತನೆ ಆಗಬೇಕು ಅಂತ. ಏನು ಅಂದ್ರೆ ಪರಿವರ್ತನೆ ಅಲ್ಲ, ಆ ಟ್ರಾನ್ಸ್ಫರ್ ಅಂತೀವಿ. ಅಂದ್ರೆ ಸ್ಥಾನ ಪಲ್ಲಟವಾಗಿ ಅಲ್ಲಿ ಹೋಗಿ ಹೊಸದಾಗಿರುವಂತ ಜಾಗದಲ್ಲಿ ಇರುವಂತವ್ರ ಜೊತೆ ಎಲ್ಲ ಬೆರೆತುವಂತು ಅಲ್ಲಿರುವಂಥದ್ದೆಲ್ಲ ಕಲಿಯುವಂಥದ್ದು ರಾಹುಗೆ ಸೇರುವಂಥದ್ದು. ಹಾಗೂ ಇದಕ್ಕೆ ನಾವು ಸರಿ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಸಮತೋಲಿತ ಮತ್ತು ಶಿಸ್ತಿನ ಜೀವನ ಶೈಲಿ ರಾಹುವಿನ
ನಕಾರಾತ್ಮಕ ಪ್ರಭಾವವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸಹನೆ, ಸರಳತೆ, ಆರೋಗ್ಯಕರ ಆಹಾರ, ಸರಿಯಾದ ನಿದ್ರೆ ಮತ್ತು ನಿಯಮಿತ ವ್ಯಾಯಾಮ ರಾಹುವಿಗೆ ಅತ್ಯುತ್ತಮ ಪರಿಹಾರ ಆಗಿರುತ್ತೆ. ಪರಿಹಾರ ಏನೋ ಹೇಳಿದೀವಿ ಸ್ವಾಮಿ. ಹಾ ಹಾ ಯಾರ್ಯಾರು ಹಿಂದೂ ಪದ್ಧತಿಯನ್ನ ಅನುಸರಿಸ್ತಾರೋ ಅವರುಗಳಿಗೆ ಆಂಜನೇಯ ಅಷ್ಟೋತ್ತರ ಶತನಾಮಾವಳಿಯನ್ನ ಜಪಿಸೋದು ಬಹಳ ಉತ್ತಮ. ಅಲ್ಲಿಗೆ ರಾಹುವಿನ ಒಂದು 2ನೇ ಭಾಗ ಮುಗಿಯತ್ತೆ. ದಯವಿಟ್ಟು ನಾನು ಹೇಳಿರೋದಕ್ಕೆಲ್ಲ ಒಂದ್ ಸ್ವಲ್ಪ ಗಮನ ಕೊಟ್ಟು ಒಂದ್ ಸ್ವಲ್ಪ ಹುಷಾರಾಗಿ ಬರ್ಕೊಂಡು ಮಾಡಿ, ಒಳ್ಳೇದಾಗತ್ತೆ. ಹಾ ಪರಸ್ಪರ ಎಲ್ಲರೂ ನಿಮ್ಮ 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 ಸ್ನೇಹಿತರಿಗೆ ಅವ್ರಿಗೆಲ್ಲ ನೀವು ಶೇರ್ ಮಾಡಿ, ಅವರುಗಳು ಉಪಯೋಗ ಆಗ್ಲಿ ಅಂತ ಕೇಳ್ಕೊತೀನಿ. ನಮಸ್ತೆ.